ಯಾಕೆ ಆಗ್ತಾ ಇದೆ ಅಂತ ಬೇಕಲ್ವಾ? ಕಿವಿ ಕೇಳದೇ ಇರುವಂಥ ವಯಸ್ಸು ಯಾವಾಗ, ಈಗ ಯಾಕೆ ಬರ್ತಾ ಇದೆ? ಇದಕ್ಕೊಂದು ಪರ್ಮನೆಂಟ್ ಪರಿಹಾರ ಇದೆಯಾ? ಖಂಡಿತವಾಗ್ಲೂ ಇದೆ. ಶಾಶ್ವತವಾದ ಪರಿಹಾರ, ಮತ್ತೆ ಇದರ ಮರುಕಳಿಸದೇ ಇರತಕ್ಕಂತಹ ಪರಿಹಾರ ಆಯುರ್ವೇದದಲ್ಲಿದೆ. ಸಾಮಾನ್ಯವಾಗಿ ಕಿವಿ ಕೇಳದೇ ಇರೋದಕ್ಕೆ ಅಲ್ಲಿ ಕಂಡಕ್ಷನ್ ಕೆಪಾಸಿಟಿ ಬೋನ್ಸ್ಗೂ ಇರ್ತದೆ, ಕಿವಿ ಒಳಗಡೆ ಚಿಕ್ಕ ಚಿಕ್ಕ ಮೂಳೆಗಳಿರ್ತದೆ, ಅದು ಪ್ರತಿ ಮಾತಿಗೂ ಹೀಗೆ ಬಡಿತಾ ಇರ್ತದೆ. ಆ ಬೋನ್ಗಳಲ್ಲಿರ್ತಕ್ಕಂತಹ ಸವೆತ ಅಥವಾ ಬೋನ್ಗಳಿಗೆ ಶೇಕ್ ಆಗಬೇಕು ಮೂಳೆಗಳು ತುಂಬ ಚಿಕ್ಕದು, ಶರೀರದಲ್ಲಿ ಅತ್ಯಂತ ಸಣ್ಣ ಮೂಳೆಗಳು ಅಂದರೆ ಅದೇ. ಸೊ ಇವುಗಳ ವೈಬ್ರೇಷನ್ ಈಗ ಸಣ್ಣದಾಗಿ ವೈಬ್ರೇಟ್ ಆಗ್ತಾಯಿದ್ರೆ, ಈಗ ನೀವೊಂದು ಸ್ಪೀಕರ್ ನೋಡ್ತೀರಾ, ಯಾವುದೋ ಒಂದು ಹಾಡು ಹಾಕಿದ್ರೆ ಅಂದರೆ ಆ ಸ್ಪೀಕರ್ ಅಳ್ಳಾಡ್ತಾ ಇರ್ತದೆ, ಅದು ಪೊರೆ ಇರ್ತದಲ್ಲ, ಅದು ಅಳ್ಳಾಡ್ತಾ ಇರುವಂಥ ಪೊರೆ ಏನದು ಅಂದರೆ ನಿಮ್ಮ ತಮಟೆ ಇದೆಯಲ್ಲ ಕಿವಿಯಲ್ಲಿ ಪೊರೆ, ಅದು ಅಳ್ಳಾಡ್ತದೆ, ಅದು ವೈಬ್ರೇಟ್ ಆಗಿದ್ದು ಅದಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಮೂಳೆ ಅದು ತಾನು ವೈಬ್ರೇಟ್ ಆಗುತ್ತೆ. ಈ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿದೆ, ಅಶ್ವಗಂಧ ತಿಂದ್ಬಿಡೋದು ಜಾಸ್ತಿ, ಅದು ಸ್ಟೆರಾಯ್ಡಲ್ ಎಫೆಕ್ಟೇ ಬರ್ತದೆ. ಸೊ ಹೈಯೆಸ್ಟ್ ಕ್ವಾಂಟಿಟಿಲಿ ಏನೋ ಹಿಂಗೆ ತಿನ್ನೋಕ್ಕೆ ಹೋಗಿ ನಾನು ಬಲ ಬರ್ಸ್ಕೊತೀನಿ, ನಾನು ಮೊದಲು ದೊಡ್ಡದು ಮಾಡ್ಕೋತೀನಿ ಅಂತ ಮಾಡೋಕ್ಕೆ ಹೋಗಿ ಇವತ್ತು ಬೋನ್ ಮ್ಯಾರೋನ ಹಾಳು ಮಾಡ್ಕೋತಾ ಇದ್ದೀವಿ. ಬೋನ್ ಮ್ಯಾರೋ ಮತ್ತು ಕಿವಿಗೆ ನೇರವಾದ ಸಂಬಂಧ ಇದೆ ಅಂತ ನೀವು ಮೆಥಡ್ ಆಫ್ ಅಂದರೆ ಬೇರೆ ಬೇರೆ ವೈದ್ಯಕೀಯ ಪದ್ಧತಿಲಿ ಹೋದರೆ ಅದಕ್ಕೆ ಲಿಂಕ್ ಇಲ್ಲ ಅಂತ ಹೇಳ್ಬೋದು. ಈ ಬೋನ್ ಮ್ಯಾರೋ ಹಾಳಾಗಿದೆ ಅಂತ ಗೊತ್ತಾಗೋದಕ್ಕೆ ಭಾಳ ಸ್ವಲ್ಪ ಟೈಮ್ ಬೇಕು. ಬೇಗ ಇವತ್ತೇನೋ ಆಯಿತು ನಾಳೆ ಬೆಳಿಗ್ಗೆ ಗೊತ್ತಾಗಲ್ಲ, ಯಾಕಂದರೆ ಬುನಾದಿ ಅಳ್ಳಾಡಿದೆ ಅಂತ ಗೊತ್ತಾಗೋದಕ್ಕೆ ಒಂದು ಸರಿ ಗೊತ್ತಾದಾಗ ಆಗಲೇ ಬಿದ್ದಿರುತ್ತದೆ ಬಿಲ್ಡಿಂಗ್. ವಯಸ್ಸಾದ ಮೇಲೆ ಕಿವಿ ಕೇಳದೇ ಇರೋದು ಸಹಜವಾಗಿತ್ತು. ಈಗ ಮಿಡ್ಲೇಜು ಕಡಿಮೆ ಇಲ್ಲ, 30 ವರ್ಷದಲ್ಲೇ ಆಡಿಯೋಗ್ರಾಮ್ ಮಾಡಿಸ್ಕೊಂಬಂದಿರ್ತಾರೆ ಪೇಷಂಟ್ ನಮ್ಮ ಹತ್ರ. ಒಂದು ಹಿಯರಿಂಗ್ ಲಾಸ್ ಸಿವಿಯರ್ ಆಗಿದೆ, ಇನ್ನೊಂದು ಮಾಡ್ರೇಟ್ ಆಗಿದೆ. ಸೊ ಸೆನ್ಸರಿ ತೊಂದರೆ ಆಗಿದ್ದರಿಂದ ನಮಗೆ ಹಿಯರಿಂಗ್ ಲಾಸ್ ಬಂದಿದೆ ಅನ್ನೋಂಥದ್ದನ್ನು ಸಾಕಷ್ಟು ಕೇಳ್ತಾ ಇದ್ದೀವಿ. ಏನು ಇಷ್ಟು ಅರ್ಲಿ ಏಜಲ್ಲಿ 30 ವರ್ಷದಲ್ಲಿ ಕಿವಿ ಕೇಳೋದು ಪರ್ಮನೆಂಟಾಗಿ ಡ್ಯಾಮೇಜ್ ಆಗೋದು ಅಂದ್ರೆ ಏನು? ಅದಕ್ಕೆ ಚಿಕಿತ್ಸೆ ಏನಪ್ಪ ಅಂದರೆ ಕಿವಿಗೆ ಇದನ್ನು ಹಾಕ್ಕೊಳ್ಳಿ ಅಂತ. ಸೊ ಯಾಕೆ ಆಗ್ತಾಯಿದೆ ಅಂತ ಬೇಕಲ್ವಾ? ಕಿವಿ ಕೇಳದೇ ಇರುವಂಥ ವಯಸ್ಸು ಯಾವಾಗ, ಈಗ ಯಾಕೆ ಬರ್ತಾ ಇದೆ? ಇದಕ್ಕೊಂದು ಪರ್ಮನೆಂಟ್ ಪರಿಹಾರ ಇದೆಯಾ? ಖಂಡಿತವಾಗ್ಲೂ ಇದೆ. ಶಾಶ್ವತವಾದ ಪರಿಹಾರ, ಮತ್ತೆ ಇದರ ಮರುಕಳಿಸದೇ ಇರತಕ್ಕಂತಹ ಪರಿಹಾರ ಆಯುರ್ವೇದದಲ್ಲಿದೆ. ಆದರೆ ಕಿವಿ ಕೇಳದೇ ಇರೋ ಸಮಸ್ಯೆ ಬಹಳ ಮೇಲ್ಮಟ್ಟದ್ದಲ್ಲ, ತುಂಬ ಆಳದ ಸಮಸ್ಯೆ ಅದು. ಅರ್ಲಿ ಏಜಲ್ಲಿ ಕಿವಿಯ ನರಗಳು ದುರ್ಬಲ ಆಗೋದು ಅಥವಾ ಮಧ್ಯದ ಕಿವಿ ಅಥವಾ ಒಳಗಿನ ಕಿವಿಗೆ ಪೆಟ್ಟು ಬೀಳುವಂಥದ್ದು ಆಹಾರಾದಿಗಳಿಂದನೇ. ಯಾವುದೋ ಇನ್ಫೆಕ್ಷನ್ ಬಂತು ಅಂತಲ್ಲ, ಎಲ್ಲದೂ ನಾವು ಕಾಯಿಲೆ ಎಲ್ಲದು ಇನ್ಫೆಕ್ಷನು ಅಂತ ನೋಡಿದ್ರೆ ಈ ಯಾವುದೋ ಕಾಯಿಲೆ ಇಲ್ಲದೇ ಕಿವಿ ಕೇಳದೇ ಇರುವಂಥದ್ದು ಇದೆಯಲ್ಲ, ಯಾವುದೇ ಇನ್ಫೆಕ್ಷನ್ ಆಗದೆ ಕಿವಿ ಇನ್ಫೆಕ್ಷನ್ ಆಗೋ ಜನ ಒಂದು 5-10% ಇರ್ಬೋದು, ಇನ್ಫೆಕ್ಷನ್ ಆಗದೇ ನರಗಳು ದುರ್ಬಲ ಆಗ್ತಾ ಇರೋದು. ಸೊ ಇದಕ್ಕೆ ಪರಿಹಾರ ನೋಡೋಣ, ಯಾಕೆ ಆಗ್ತಾಯಿದೆ ಅಂತ ನೋಡೋಣ. ಸಾಮಾನ್ಯವಾಗಿ ಕಿವಿ ಕೇಳದೇ ಇರೋದಕ್ಕೆ ಅಲ್ಲಿ ಕಂಡಕ್ಷನ್ ಕೆಪಾಸಿಟಿ ಬೋನ್ಸ್ಗೂ ಇರ್ತದೆ, ಕಿವಿ ಒಳಗಡೆ ಚಿಕ್ಕ ಚಿಕ್ಕ ಮೂಳೆಗಳಿರ್ತದೆ, ಅದು ಪ್ರತಿ ಮಾತಿಗೂ ಹೀಗೆ ಬಡಿತಾ ಇರ್ತದೆ. ಆ ಬೋನ್ಗಳಲ್ಲಿರ್ತಕ್ಕಂತಹ ಸವೆತ ಅಥವಾ ಬೋನ್ಗಳಿಗೆ ಶೇಕ್ ಆಗದೇ ಇರತಕ್ಕಂತಹ ದುರ್ಬಲತೆ ಅಥವಾ ಈ ಕೊಟ್ಟ ಮೇಲೆ ಈ ಸಂದೇಶವನ್ನು ನರ ಮೆದುಳಿಗೆ ತಗೊಂಡು ಹೋಗ್ತಾ ಇರತಕ್ಕಂತಹ ನರಗಳ ದುರ್ಬಲತೆ, ಇವೆಲ್ಲವೂ ಕಾರಣ ಆಗ್ತವೆ. ಸೋಂಕನ್ನು ಆಚೆ ಇಟ್ಟು ಮಾತಾಡೋದಾದರೆ ಕೇವಲ ಸೋಂಕು ಒಂದೇ ಕಾರಣ ಅಲ್ಲ. ಸೊ ಈ ಸಣ್ಣ ಬೋನ್ಸ್ ಕಿವಿಲಿರ್ತಕ್ಕಂತಹ 3 ಮೂಳೆಗಳು ತುಂಬ ಚಿಕ್ಕದು, ಶರೀರದಲ್ಲಿ ಅತ್ಯಂತ ಸಣ್ಣ ಮೂಳೆಗಳು ಅಂದರೆ ಅದೇ. ಸೊ ಇವುಗಳ ವೈಬ್ರೇಷನ್ ಈಗ ಸಣ್ಣದಾಗಿ ವೈಬ್ರೇಟ್ ಆಗ್ತಾಯಿದ್ರೆ, ಈಗ ನೀವೊಂದು ಸ್ಪೀಕರ್ ನೋಡ್ತೀರಾ, ಯಾವುದೋ ಒಂದು ಹಾಡು ಹಾಕಿದ್ರೆ ಅಂದರೆ ಆ ಸ್ಪೀಕರ್ ಅಳ್ಳಾಡ್ತಾ ಇರ್ತದೆ, ಅದು ಪೊರೆ ಇರ್ತದಲ್ಲ, ಅದು ಅಳ್ಳಾಡ್ತಾ ಇರುವಂಥ ಪೊರೆ ಏನದು ಅಂದರೆ ನಿಮ್ಮ ತಮಟೆ ಇದೆಯಲ್ಲ ಕಿವಿಯಲ್ಲಿ ಪೊರೆ, ಅದು ಅಳ್ಳಾಡ್ತದೆ, ಅದು ವೈಬ್ರೇಟ್ ಆಗಿದ್ದು ಅದಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಮೂಳೆ ಅದು ತಾನು ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಟ್ ಆಗಿದ್ದು ನರಕ್ಕೆ ಕನ್ವರ್ಟ್ ಆಗಿ ಅದು ಶಬ್ದವಾಗಿ ನಮಗೆ ಕೇಳ್ತಾ ಇರ್ತದೆ. ಈ ಮೂಳೆಗಳು ಸವೆತ ಯಾಕೆ ಆಗ್ತಾಯಿದೆ? ಈ ಸವೆತ ಅನ್ನೋ ಕರೆಯೋದಿಲ್ಲ, ಅದಕ್ಕೆ ದುರ್ಬಲಗೊಳ್ತಾ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಸವೆತ ಅಂದರೆ ಒಂದು ಹಂತ ಸೌದ್ಬಿಟ್ಟಿದೆ, ಒಂದು ಲೇಯರ್ ಹೋಗಿದೆ ಅಂತ ಅರ್ಥ ಆಗ್ತದೆ, ಹಾಗಲ್ಲ, ದುರ್ಬಲಗೊಂಡಿದೆ ಯಾಕೆ? ಸೊ ಇತ್ತೀಚೆಗೆ ಸಣ್ಣ ಏಜಲ್ಲಿ ಈ ಲಿಗಮೆಂಟ್ ಟಿಯರ್ ಆಗೋದನ್ನು ನೋಡ್ತಾ ಇದ್ದೀವ. ಸಣ್ಣ ಪೆಟ್ಟು, ಭಾಳ ದೊಡ್ಡದಲ್ಲ, ಈ 1.5 ಹೈಟ್ ಇತ್ತು, ಟೇಬಲ್ ಮೇಲಿದ್ದೆ ಸರ್, ಕೆಳಗೆ ಕಾಲಿಟ್ಟೆ ಬಿತ್ತು. ಗಾಡಿನ ಜಸ್ಟ್ ಸ್ಟ್ಯಾಂಡ್ ಹಾಕಿ ಇಳಿಯೋಕ್ಕೆ ಹೋದೆ, ಲಿಗಮೆಂಟ್ ಟಿಯರ್ ಆಯಿತು. ಇದು ಸಣ್ಣ ವಿಷಯ, ದೊಡ್ಡ ವಿಷಯನ ಏನು? ಮೇಲಿಂದ ಒಂದು 10 ಅಡಿಯಿಂದ ಬಿದ್ದರೆ ಲಿಗಮೆಂಟ್ ಟಿಯರ್ ಆದರೆ ಅರ್ಥ ಇದೆಯಪ್ಪ. ಸುಮ್ಮನೆ ಗಾಡಿಯನ್ನು ಟರ್ನ್ ಮಾಡೋಕ್ಕೆ ಹೋದೆ, ಗಾಡಿ ತುಂಬ ಭಾರ ಇತ್ತು, ಅದನ್ನ ಎತ್ತಕ್ಕೆ ಹೋದೆ ಮುರ್ಕೋತು, ಅಥವಾ ಹಿಂಗೇನೋ ಕೈಲಿ ಎತ್ತಿದೆ, ಇಲ್ಲಿ ಲಿಗಮೆಂಟ್ ಟಿಯರ್ ಆಗಿದೆ.
ಮೂಳೆಗಳು. ಸೊ ಯಾಕೆ ಲಿಗಮೆಂಟ್ ಟಿಯರ್ ಆಗ್ತಾಯಿದೆ? ಏನದು ಲಿಗಮೆಂಟ್ ಅಂದರೆ? ಹಾಗಾದರೆ ಮೂಳೆಗಳಿಗೂ ಅದಕ್ಕೇನು ಸಂಬಂಧ ಇದೆ? ಈ ಕಿವಿ ಕೇಳದೇ ಇರೋದಕ್ಕೂ ಅದಕ್ಕೇನು ಸಂಬಂಧ ಇದೆ? ಯಾಕೆ ಟಿಯರ್ ಆಗ್ತಾಯಿದೆ ಅಂದರೆ, ಗಮನವಿಟ್ಟು ಕೇಳಿ, ರಕ್ತನಾಳಗಳು, ಲಿಗಮೆಂಟ್ಗಳು ಇವೆಲ್ಲವೂ ಬಂದಿರೋದು ಬೋನ್ ಮ್ಯಾರೋದಿಂದ. ಬೋನ್ ಮ್ಯಾರೋ ಮಜ್ಜಾಧಾತು ಅಂತ ಆಯುರ್ವೇದದಲ್ಲಿ ಕರಿತೀವಿ. ಈ ಮಜ್ಜಾಧಾತು ತನ್ನ ಸಾಮರ್ಥ್ಯ ಎಷ್ಟಿದೆಯೋ ಲಿಗಮೆಂಟ್ಗಳ ಸಾಮರ್ಥ್ಯ ಇದೆ. ಏನು ಲಿಗಮೆಂಟ್ ಅಂದರೆ, ನಾವೀಗ 5 ಬೆರಳುಗಳಿಂದ ನಾವು ಒಂದು 20 kg ಎತ್ತತೀವಿ ಹೀಗೆ ಒಂದು ಕೈಯಿಂದ ಹಿಡ್ಕೊಂಡು. ಮೂಳೆಗಳಿರೋದು ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಮೂಳೆಗಳು. ಇವಕ್ಕೆ ಅಷ್ಟು ಕೆಪಾಸಿಟಿ ಇದೆಯಾ? ಇಲ್ಲ. ಬಟ್ ಇದರಲ್ಲಿರ್ತಕ್ಕಂಥ ಲಿಗಮೆಂಟ್ಗಳಿಗೆ ಅಷ್ಟು ಅಂತಿದೆ. ಒಂದು ಬೆರಳಿಗೆ ಇರೋವಂಥ ಲಿಗಮೆಂಟು ಒಂದು 10 kg ನಿಂಗೆ ಎತ್ತಬಲ್ದು. ಒಂದು ಬೆರಳಿಗೆ ಹುಕ್ ಹಾಕಿ ಎತ್ತಬೋದು ಹೀಗೆ. ಯಾಕೆ? ಆ ಲಿಗಮೆಂಟ್ಗಳು ಅಷ್ಟು ಗಟ್ಟಿ. ಸೊ ಇಂಥ ಗಟ್ಟಿ ಲಿಗಮೆಂಟನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಬೋನ್ ಮ್ಯಾರೋ ಇವತ್ತು ಹೆಂಗೆ ಬೇಕಾದ್ರೂ ಬಳಸ್ಕೊತಾ ಇದ್ದೀವಿ ನಾವು. ಯಾವುದರಿಂದ? ಯಾವುದೋ ಒಂದು ಆಹಾರ, ಯಾವುದೋ ಒಂದು ಔಷಧಿ ಎಲ್ಲಿ ಹಾನಿ ಮಾಡ್ತಾಯಿದ್ರೆ ಬೋನ್ ಮ್ಯಾರೋದಲ್ಲಿ ಅಷ್ಟ ಔಷಧಿಗಳನ್ನು ತೊಗೊಳ್ಳೋವಂಥದ್ದು. ಸಣ್ಣ ವಿಷಯಕ್ಕೆ ದೊಡ್ಡ ಔಷಧಿ ತೊಗೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ವೈರಲ್ ಇನ್ಫೆಕ್ಷನ್ ಬಂತಪ್ಪ, ಸ್ವಲ್ಪ ಪ್ಲೇಟ್ಲೆಟ್ ಕಮ್ಮಿ ಆದವು, ಚೆನ್ನಾಗಿ ವಿಶ್ರಾಂತಿ ಮಾಡಿ ಆಯುರ್ವೇದದಲ್ಲಿ ಒಂದು 2-3 ಔಷಧಿಗಳಿದಾವೆ, ಚಿಕ್ಕ ಚಿಕ್ಕ ಔಷಧಿಗಳು. ಆ ಔಷಧಿಗಳು ತೊಗೊಂಡ್ರೆ ಪ್ಲೇಟ್ಲೆಟ್ಸ್ ಜಾಸ್ತಿ ಆಗಿಬಿಡ್ತದೆ. ಅದ್ರ ಬದಲು ನಾವು ಸ್ಟಿರಾಯ್ಡ್ ಹಾಕ್ಕೊಂಡ್ರೆ ಏನಾಗುತ್ತೆ? ಬೋನ್ ಮ್ಯಾರೋ ಹಾಳಾಯಿತು. ಬೋನ್ ಮ್ಯಾರೋ ಹಾಳಾಯಿತು ಅಂದರೆ ಲಿಗಮೆಂಟ್ಗಳು. ಸೊ ರಿಪೀಟೆಡ್ಗೆ ಸ್ಟಿರಾಯ್ಡ್ ಹಾಕುವಂಥ ಒಂದು ವ್ಯವಸ್ಥೆ ಕಾಮನ್ ಆಗಿಬಿಟ್ಟಿದೆ ಈಗ. ಇರಲಿ ಒಂದು ಇಟ್ಕೊಳ್ಳಿ, ಒಂದು ಸ್ಟಿರಾಯ್ಡ್ ಹಾಕ್ಕೊಂಬೇಡ ಒಂದಾಯ್ತು. ಸೊ ಸಣ್ಣ ಮಕ್ಕಳಿಗೆ ನಾನು ನೋಡಿದ್ದೀನಿ, ಪಿಡಿಯಾಟ್ರಿಷನ್ ಸಣ್ಣ ಡಾಕ್ಟ್ರ್ ತಪ್ಪು ಅಂತಲ್ಲ, ಇದನ್ನ ಈ ವ್ಯವಸ್ಥೆನೇ ಹೇಗೆ ಒಂದು ಇದು ಬಿಡಲಿ, ಸ್ಟಿರಾಯ್ಡ್ ಇದು ಬಿಡಲಿ, ಯಾಕೆ ಬೇಗ ಇದು ಕಾಂಪ್ಲಿಕೇಶನ್ ಯಾಕೆ ಆಗೋದು? ಸ್ಟಿರಾಯ್ಡ್ ಹಾಕಿದ್ರೇ ಕಾಂಪ್ಲಿಕೇಶನ್ ಆಗೋದಲ್ವಾ? ಸೊ ಇಂಥ ಒಂದು ಔಷಧೀಯ ವ್ಯವಸ್ಥೆ. ಹಾಗೆ ಸ್ಟಿರಾಯ್ಡ್ನಂತಹ ಆಹಾರಗಳನ್ನು ತಿನ್ನುವಂಥದ್ದು ಇದು ವಿಷಯ. ಏನು ಚೆನ್ನಾಗಿ ಪ್ರೋಟೀನ್ ತಿನ್ನೋಣ ಅಂಥೇಳಿ ಆ ಪ್ರೋಟೀನ್ ಪೌಡ್ರು, ಈ ಪ್ರೋಟೀನ್ ಪೌಡ್ರದಲ್ಲಿ ಏನಿರ್ತದೆ ಅಂತ ಗೊತ್ತಾ ನಿಮಗೆ? ಏನು ಹಾಕಿದ್ದಾರೆ? ಬೇಕಾದಷ್ಟು ಪ್ರೋಟೀನ್ ಪೌಡ್ರ್ಗಳಲ್ಲಿ ಸ್ಟೆರಾಯ್ಡನ್ನು ಹಾಕಿದ್ದಾರೆ. ಇಲ್ಲ ಹಾಕದೇ ಇದ್ದರೂ ನಾನು ದಿನ ಮೊಳಕೆ ಕಾಳು ತಿಂತೀನಿ ನಮ್ಮ ಮನೇಲಿ ನೆನೆ ಹಾಕಿ ಅಂದರೂ ಕೂಡ ಅದು ಸ್ಟೆರಾಯ್ಡಲ್ ಎಫೆಕ್ಟನ್ನೇ ಮಾಡುವಂಥದ್ದು. ಇಲ್ಲ ಸುಮ್ಮನೆ ಹೋಗಿ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿದೆ ಅಶ್ವಗಂಧ ತಿಂದ್ಬಿಡೋದು ಜಾಸ್ತಿ, ಅದು ಸ್ಟೆರಾಯ್ಡಲ್ ಎಫೆಕ್ಟೇ ಬರ್ತದೆ. ಸೊ ಹೈಯೆಸ್ಟ್ ಕ್ವಾಂಟಿಟಿಲಿ ಏನೋ ಹಿಂಗೆ ತಿನ್ನೋಕ್ಕೆ ಹೋಗಿ ನಾನು ಬಲ ಬರ್ಸ್ಕೊತೀನಿ, ನಾನು ಮೊದಲು ದೊಡ್ಡದು ಮಾಡ್ಕೋತೀನಿ ಅಂತ ಮಾಡೋಕ್ಕೆ ಹೋಗಿ ಇವತ್ತು ಬೋನ್ ಮ್ಯಾರೋನ ಹಾಳು ಮಾಡ್ಕೋತಾ ಇದ್ದೀವಿ. ಈ ಬೋನ್ ಮ್ಯಾರೋ ಹಾಳಾಗಿದೆ ಅಂತ ಗೊತ್ತಾಗೋದಕ್ಕೆ ಭಾಳ ಸ್ವಲ್ಪ ಟೈಮ್ ಬೇಕು. ಬೇಗ ಇವತ್ತೇನೋ ಆಯಿತು ನಾಳೆ ಬೆಳಿಗ್ಗೆ ಗೊತ್ತಾಗಲ್ಲ. ಯಾಕಂದರೆ ಬುನಾದಿ ಅಳ್ಳಾಡಿದೆ ಅಂತ ಗೊತ್ತಾಗೋದಕ್ಕೆ ಒಂದು ಸರಿ ಗೊತ್ತಾದಾಗ ಆಗಲೇ ಬಿದ್ದಿರುತ್ತದೆ ಬಿಲ್ಡಿಂಗ್, ಬುನಾದಿ ಹಾಳಾಯಿತು ಅಂದರೆ. ಅಂಥ ಅವಸ್ಥೆ ಮುಟ್ಟೋವ್ರಿಗೂ ಅದು ಗೊತ್ತು ಮಾಡ್ಕೊಡೋದಿಲ್ಲ. ಹಾಗಾಗಿ ನಿಮಗೆ ಸರಳವಾಗಿ ಗೊತ್ತಾಗಬೇಕು ಅಂದರೆ ಬೋನ್ ಮ್ಯಾರೋ ನನಗೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಅಂತ ಗೊತ್ತಾಗೋದು ಯಾವಾಗ ಅಂದರೆ, ಯಾವಾಗಲೂ ಹೊಟ್ಟೆ ಊದ್ಕೊಂಡೇ ಇರ್ತದೆ. ಊಟ ಮಾಡಿ, ಊಟ ಬಿಡಿ, ಸ್ವಲ್ಪ ಊಟ ಮಾಡಿ, ಜಾಸ್ತಿ ಏನಾರು ಮಾಡಿ ಊದ್ಕೊಂಡಿರ್ತದೆ. ಬೆಳಿಗ್ಗೆ ಎದ್ದಾಗ ಇವು ಸ್ವಲ್ಪ ಪೇಯ್ನ್ ಇರ್ತವೆ. ಇಲ್ಲ ಸ್ವಲ್ಪ ಕೆಲಸ ಮಾಡಿಬಿಟ್ರೆ ಸಾಕು, ಇವು ಭಾಳಷ್ಟು ಪೇಯ್ನ್ ಕೊಡ್ತವೆ. ಇಲ್ಲಾಂದರೆ ಮೊಣಕಾಲಿನ ಕೆಳಗಡೆ ಭಾಗದಲ್ಲಿ ಸ್ವಲ್ಪ ಹಿಂಗೆ ಒತ್ಕೊಂಡ್ರೆ ತುಂಬ ಸಿವಿಯರ್ ಪೇಯ್ನ್ ಬರ್ತದೆ. ಮೊಣಕಾಲಿನ ಕೆಳಗೆ ಅಂದರೆ ಹೀಲ್ ಅಂತ ಕರಿತೀವಲ್ಲ, ಗುಲ್ಫದ ಸಂಧಿ ಅಂತ ನಾವು ಕರಿತೀವಿ, ಆ್ಯಂಕಲ್ ಜಾಯಿಂಟ್ ಅಂತೀವಲ್ಲ, ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಹಿಂಗೆ ಒತ್ಕೊಂಡ್ರೆ ತುಂಬ ಸಿವಿಯರ್ಗೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ಏನು ಹೇಳ್ತೆ ಅಂದರೆ ಬೋನ್ ಮ್ಯಾರೋ ಕಾಯಿಲೆ ಬಂದಿದೆ ಅಂತಲ್ಲ, ದುರ್ಬಲಗೊಂಡಿದೆ ಅಂತ ಅರ್ಥ. ಈ ದುರ್ಬಲಗೊಂಡಿರ್ತಕ್ಕಂತಹ ಬೋನ್ ಮ್ಯಾರೋ ಇತ್ತು ಅಂದರೆ ಕಿವಿ ವೆರಿ ಕಾಮನ್. ನೀವು ಅದನ್ನೇನು ಮತ್ತೆ ಕರೆಯೋ ಅವಶ್ಯಕತೆ ಇಲ್ಲ ಮುಂದಕ್ಕೆ. ಕಿವಿ ಹಾಳಾಗೋದು ವೆರಿ ಕಾಮನ್. ಯಾಕೆ? ಅದು ಕೂಡ ಆ ಸಣ್ಣ ಮೂಳೆಗಳಿದೆ ಅಲ್ಲ, ಅದು ಬೋನ್ ಮ್ಯಾರೋದ ಪ್ರಧಾನವಾದ ಅಂಶ. ಇದನ್ನು ಆಯುರ್ವೇದ ರಸಧಾತು ಅಂತ ನಾವು ಕರಿತೀವಿ. ಶಬ್ದ ಸಹಿಷ್ಣುತ ಅನ್ನೋಂಥ ಒಂದು ಶಬ್ದ ಇದೆ. ರಸಧಾತು ಕಮ್ಮಿ ಆಯಿತು ಅಂದರೆ ಶಬ್ದನ ಕೇಳೋಕ್ಕಾಗೋದಿಲ್ಲ. ಏನು ಹಂಗಂದ್ರೆ ಕೇಳೋಕ್ಕಾಗೋದಿಲ್ಲ ಅಂದರೆ, ನನಗೆ ಕಿವಿ ಕೇಳಲ್ಲ ಅಂತ ಬಂದವ್ರನ್ನ ನಾನು ಮಾತಾಡಿಸ್ತೀನಿ, ಅವ್ರಿಗೆ ಕೇಳುತ್ತೆ, ನಾನು ಮಾತಾಡೋ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಸರ್ ನಮ್ಮ ಹೆಂಡತಿ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ, ನೀವು ಮಾತಾಡೋದು ಅರ್ಥ ಆಗುತ್ತೆ ಅಂತಾರೆ. ಏನು ಹಾಗಂದರೆ ಏನಾಗ್ತಾಯಿದೆ ಅಂದರೆ, ನಾವು ಪದಗಳನ್ನು ಬಿಡಿಸಿ ಹೇಳಿದರೆ ಹೀಗೆ, ಅವನು ಅಲ್ಲಿ ಹೋದ ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ. ಅವನಲ್ಲಿ ಹೋದ ಅಂದರೆ ಆ ಶಬ್ದ ಇದಕ್ಕೆ ಈ ಶಬ್ದ ಅದಕ್ಕೆ ಮರ್ಜ್ ಆಗಿಬಿಡ್ತದೆ. ಸೊ ಆ ಬಿಡಿಸಿ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಅವರಿಗೆ ಪರಿಹಾರ ಅಂತ ಅನಿಸುತ್ತೆ ನೋಡೋಕ್ಕೆ. ಬಟ್ ಹಂಗೆ ಮಾತಾಡೋಕ್ಕೆ ಆಗೋದಿಲ್ಲ. ಅಂದರೆ ಒಂದೇ ಲೈನಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ಹಾಗೆ ಎಲ್ಲರೂ ಅದು ಮಾತಾಡೋಕ್ಕೆ ಆಗೋದಿಲ್ಲ. ಯಾಕೆ ಆ ಕಿವಿ ಅದನ್ನು ಬೈಫರ್ಕೇಟ್ ಮಾಡ್ಕೊಳ್ತಿಲ್ಲ ಅಂದರೆ, ದಿಸ್ ಈಸ್ ಬಿಕಾಸ್ ಆಫ್ ವೀಕ್ನೆಸ್ ಇನ್ ದ ಬೋನ್ ಮ್ಯಾರೋ. ಸೊ ಈ ಬೋನ್ ಮ್ಯಾರೋ ವೀಕ್ ಆಯಿತು ಅಂದರೆ ನಮಗೆ ಶಬ್ದಗಳು ಸ್ಪಷ್ಟವಾಗಿ ಕೇಳೋದಿಲ್ಲ ಹೊರತು ಕಿವಿ ಕೇಳಲ್ಲ ಅಂತ ಅರ್ಥ ಅಲ್ಲ. ಅಂತ ಹೇಳಬೇಕು. ಯಾಕೆ? ಅರ್ಥ ಆಗೋದಿಲ್ಲ, ಮರ್ಜ್ ಆಗಿಬಿಟ್ಟಿರ್ತವೆ 2-3 ಸೆಲ್ಗಳು, 2-3 ಶಬ್ದಗಳು ಮರ್ಜ್ ಆಗಿಬಿಟ್ಟಿರ್ತವೆ. ಸೊ ಈ ಸಮಸ್ಯೆನ ಪರಿಹಾರಕ್ಕೆ ಕಿವಿಗೆ ಔಷಧಿ ಮಾಡೋಣವಾ, ಕಿವಿಗೆ ಮಿಷನ್ ಹಾಕೋಣವಾ, ಕಿವಿಗೆ ಏನಾದರೂ ಕೇವಲ ಕರ್ಣಪೂರ್ಣ ಆಯಿಲ್ ಹಾಕ್ಕೊಂಬಿಟ್ಟು ಸರಿ, ಯೂಟ್ಯೂಬಲ್ಲಿ ಬಂದು ಡಾಕ್ಟ್ರ್ ಅಲ್ದವರು ಯಾರು ಬೇಕಾದರೂ ಆಯುರ್ವೇದ ಹೇಳ್ಬೋದು ಅನ್ನಂಗೆ ಆಗಿಬಿಟ್ಟಿದೆ. ಆ ಕಿವಿಗೆ ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಬಿಡಿ, ಅದು ಕರ್ಣಪೂರ್ಣತೆ. ಡೆಫಿನೆಟ್ಲಿ ಹೌದು, ಅದು ಒಳ್ಳೆಯದೇ. ಆದರೆ ಅದನ್ನು ಮೆಥಡ್ ಇದೆ ಅದಕ್ಕೆ.
ನೀವು ಹಂಗೆ ಹಾಕೋತಾ ಹೋದರೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಇಲ್ಲ ಇನ್ನೊಂದು ಇನ್ಫೆಕ್ಷನ್ ಆಗಿ ಕಿವಿ ಹಾಳು ಮಾಡ್ಕೋತಾರೆ ಹಂಗೆ ಹಾಕೋತಾ ಹೋದರೆ. ಕರ್ಣಪೂರ್ಣ ಅನ್ನೋದಕ್ಕೂ ವಿಧಿ ಇದೆ, ಆಯುರ್ವೇದ ಹೇಗೆ ಹೇಳ್ತದೆ ಹೇಗೆ ಮಾಡಬೇಕು ಅಂತ. ಹಾಗೆ ನೋಡಿದರೆ ಆಯುರ್ವೇದದಲ್ಲಿ ಅಭ್ಯಂಗಕ್ಕೆ ಪಾದ, ಕರ್ಣ ಮತ್ತು ತಲೆ ಇವಕ್ಕೆ ಅಭ್ಯಂಗ ಮಾಡಲೇಬೇಕು ನಿತ್ಯ ಅಂತ ಹೇಳ್ತಾರೆ. ಹಾಗಾದರೆ ಕಿವಿಗೆ ಎಣ್ಣೆ ಹಾಕಬೇಡಿ ಅಂತ ನಾನು ಹೇಳೋಕ್ಕೆ ಹೊರಟಿಲ್ಲ, ಮೆಥಡ್ ಇದೆ ಅಂತ ಹೇಳೋಕ್ಕೆ ಹೊರಟೆ. ಸೊ ಇರಲಿ, ಅದೊಂದೇ ಕಿವಿ ಕೇಳೋದಕ್ಕೆ ಪರಿಹಾರ ಅಲ್ಲ. ಬೋನ್ ಮ್ಯಾರೋನ ನಾವು ಚಿಕಿತ್ಸೆ ಮಾಡಲೇಬೇಕು. ಇದು ಆಯುರ್ವೇದ ವೈದ್ಯರಿಗೆ ಕಡ್ಡಾಯವಾಗಿರ್ತದೆ. ಇದು ಆಯುರ್ವೇದ ವೈದ್ಯರಿಗೆ ಕಡ್ಡಾಯವಾಗಿ ಕಲಿಸಿರ್ತಾರೆ, ಬೋನ್ ಮ್ಯಾರೋ ಮತ್ತು ಕಿವಿಗೆ ನೇರವಾದ ಸಂಬಂಧ ಇದೆ ಅಂತ. ನೀವು ಮೆಥಡ್ ಆಫ್ ಅಂದರೆ ಬೇರೆ ಬೇರೆ ವೈದ್ಯಕೀಯ ಪದ್ಧತಿಯಲ್ಲಿ ಹೋದರೆ ಅದಕ್ಕೆ ಲಿಂಕ್ ಇಲ್ಲ ಅಂತ ಹೇಳ್ಬೋದು. ಆಯುರ್ವೇದ ಸ್ಪಷ್ಟವಾದ ತಂದೆ ಆದ ಸಮರ್ಥನೆಯನ್ನು ಕೊಡ್ತದೆ, ಚಿಕಿತ್ಸೆ ಮಾಡಿದರೆ ಹುಷಾರಾಗ್ತದೆ. ಹಾಗಾಗಿ ಕಡ್ಡಾಯವಾಗಿ ಬೋನ್ ಮ್ಯಾರೋ ಮತ್ತು ಕಿವಿಗೆ ಲಿಂಕನ್ನು ನೇರವಾಗಿ ಇರುತ್ತೆ. ಶ್ರೀಪಾ ಸಂಸ್ಥೆಯಲ್ಲಿ ಒಂದು 6 ಜನ ವೈದ್ಯರಿದ್ದೀವಿ. ಶಿವಮೊಗ್ಗ, ದಾವಣಗೆರೆ ಮತ್ತು ಬೆಂಗಳೂರು ಕೇಂದ್ರಗಳಲ್ಲಿ ಈ ಬೋನ್ ಮ್ಯಾರೋಗೆ ಸಂಬಂಧಪಟ್ಟಿರ್ತಕ್ಕಂತಹ ಚಿಕಿತ್ಸೆಯನ್ನು ನಾವು ಪ್ರಧಾನವಾಗಿ ಮಾಡ್ತೀವಿ. ಯಾವ್ಯಾವ ಹಂತದಲ್ಲಿ ಅಂದರೆ ಕೇವಲ ಮೂಳೆ ಸವೆತ ಅಲ್ಲ, ಎಲ್ಲ ನರಗಳು, ಮೆದುಳಿರ್ಬೋದು, ಕಿವಿ ನರ ಇರ್ಬೋದು, ಅಥವಾ ವೇಗಸ್ ನರ್ವ್ ಇರ್ಬೋದು, ಕಣ್ಣಿನ ದೃಷ್ಟಿ ದೋಷ ಇರ್ಬೋದು, ಈ ಎಲ್ಲ ನರಗಳ ಸಂಬಂಧ ಇರ್ತಕ್ಕಂತಹ ನರಗಳಿಗೇನು ಕೇವಲ ಶಕ್ತಿ ತುಂಬಿಟ್ರೆ ಸಾಕಾ? ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತದೆ ಹಂಗೆ ಮಾಡೋಕ್ಕೋದ್ರೆ. ಸೊ ಶಕ್ತಿ ತುಂಬೋದಲ್ಲ, ಏನನ್ನು ಕೊರತೆ ಬಿದ್ದಿದೆಯೋ ಆ ಕೊರತೆಯನ್ನು ತುಂಬೋದಕ್ಕೆ ಆಯುರ್ವೇದದಲ್ಲಿ ಸಮರ್ಥವಾಗಿ ಶ್ರೀಪಾ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಎಲ್ಲ ವೈದ್ಯರು ಇದನ್ನು ಸುಲಭವಾಗಿ, ಬಹಳ ಸರಳವಾಗಿ ಅದನ್ನು ಚಿಕಿತ್ಸೆ ಮಾಡ್ಬೋದು. ಆದರೆ ಇದಕ್ಕೆ ಸ್ವಲ್ಪ ಸಮಯ ಮತ್ತು ಖರ್ಚು ಜಾಸ್ತಿ. ಕಳ್ಕೊಂಡಿರ್ತಕ್ಕಂಥದ್ದು ಬುನಾದಿ ರಿಪೇರಿ ಮಾಡ್ರಿ ಅಂದರೆ ಬಿಲ್ಡಿಂಗಿನ ಹಾಗೆ ಉಳಿಸ್ಕೊಂಡು ಹಾಳಾಗ್ದಂಗೆ ಬುನಾದಿ ರಿಪೇರಿ ಮಾಡ್ರಿ ಅಂದರೆ ಅದಕ್ಕೆ ಸಮಯ, ತುಂಬ ತಾಳ್ಮೆ. ಸಮಯ ಅನ್ನೋದಕ್ಕಿಂತ ಕಲ್ಲು ತೆಗೆದ ತಕ್ಷಣ ಬಿಲ್ಡಿಂಗ್ ಬಿದ್ದೋದ್ರೆ ನಿಧಾನಕ್ಕೆ ತೆಗೆದು ಬೇರೆ ಕೊಡಬೇಕಿರ್ತದಲ್ವ. ಸೊ ಆ ರೀತಿ ಚಿಕಿತ್ಸೆ ಇರೋದ್ರಿಂದ ಇದು ಸ್ವಲ್ಪ ನಿಧಾನವಾಗಿ ಆಗಬೇಕು, ಶಾಂತ. ಮತ್ತು ಇದಕ್ಕೆ ಚಿಕಿತ್ಸೆ ಮಾಡಿದ್ರೆ ಬೇರೆಲ್ಲ ಏನು ಲಾಭ ಅಂದರೆ, ಕೇವಲ ಕಿವಿ ಚಿಕಿತ್ಸೆಗೆ ಅಂತ ಬಂದಿರ್ತಾರೆ, ಆಮೇಲೆ ಗೊತ್ತಾಗುತ್ತೆ ನಿನಗೆ ನನಗೆ ಎಷ್ಟು ಉತ್ಸಾಹ ಬಂತು ಶರೀರಕ್ಕೆ ಅಂತ. ಯಾಕೆ? ನಾವು ಬೋನ್ ಮ್ಯಾರೋ ಟ್ರೀಟ್ ಮಾಡಿರ್ತೀವಲ್ವ. ಸೊ ಕೇವಲ ಕಿವಿಗೆ ಒಂದು ಮಿಷಿನ್ ಹಾಕ್ಕೊಂಡ್ಬಿಟ್ರೆ ಪರಿಹಾರವಾ? ಅದು ಸವೆದು ಹೋಗ್ತಾ ಇರ್ತದೆ ಹಾಗೇನೆ. ಸೊ ಬೋನ್ ಮ್ಯಾರೋ ಒಂದಕ್ಕೆ ಚಿಕಿತ್ಸೆ ಮಾಡಿದ್ರೆ ಮಲ್ಟಿಪಲ್ ಲೆವೆಲಲ್ಲಿ ನಮಗೆ ಚಿಕಿತ್ಸೆ ಆಗುತ್ತೆ. ಶಾರ್ಪ್ನೆಸ್ ಬರ್ತದೆ ಬ್ರೈನ್ಗೆ, ತಕ್ಷಣಕ್ಕೆ ನಮಗೆ ಮೆಮೊರಿ ಪವರ್, ತಕ್ಷಣಕ್ಕೆ ನೆನಪಿಸ್ಕೊಳ್ಳೋಂಥ ಸಾಮರ್ಥ್ಯ ಬರ್ತದೆ, ತಕ್ಷಣಕ್ಕೆ ನಾವು ಆ್ಯಕ್ಟ್ ಮಾಡೋವಂಥದ್ದು. ಈಗ ನೋಡಿ, ನನಗೆ ಏನೋ ತೊಗೊಳ್ಳಿ ಅಂತ ಹೇಳಿದ್ರೆ ಟಕ್ಕಂತ ಹಿಂಗೆ ತೊಗೋತೀವಿ. ವಯಸ್ಸಾದವ್ರು ತೊಗೋ ಅಂತ ಹೇಳಿ ನಿಧಾನಕ್ಕೆ ಹಿಂಗೆ ಬಂದು ನಿಧಾನಕ್ಕೆ ಎತ್ತಾರೆ. ಯಾಕೆ? ಆ ಸ್ಪೀಡ್ ಬರಲ್ಲ ಅವ್ರಿಗೆ. ಮೆದುಳಿಗೆ ಹೋಗಿ ಮೆದುಳು ಅದನ್ನು ಕೈಗೆ ಆದೇಶ ಕೊಟ್ಟು ಕೈ ನಿಧಾನಕ್ಕೆ ಹೋಗಿ ಆಮೇಲೆ ಮಕ್ಕಳನ್ನ ಕೇಳಿ ನೀವು ತೊಗೊಳ್ಳಿ ಅಂಥೇಳಿ ಚಿಟಿಕೆ ಹೊಡೆದ್ರೆ ನಮಗಿಂತ ಸ್ಪೀಡಾಗಿ ಎತ್ಬಿಟ್ಟಿರ್ತಾರೆ. ಯಾಕೆ? ನರಗಳಷ್ಟು ಸಂವೇದನೆಯನ್ನು ಹೊಂದಿರ್ತವೆ. ಹಾಗೆ ಆಯುರ್ವೇದದಲ್ಲಿ ನರಗಳಿಗೆ ಸಾಮರ್ಥ್ಯವನ್ನು ಕೊಡ್ತಾ ಅದರ ಸಂವೇದನಾ ಶಕ್ತಿಯನ್ನು ಹೆಚ್ಚು ಮಾಡಿದರೆ ತಂತಾನೇ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಏನಿದೆಯೋ ಆ ಕಿವಿ ಕೇಳುವಿಕೆಯ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ. ಸೊ ಬೋನ್ದ ಸಮಸ್ಯೆ ಆದರೂ ಸರಿ, ನರಗಳಿಂದ ಸಮಸ್ಯೆ ಆದರೂ ಸರಿ, ಚಿಕಿತ್ಸೆ ಮಾಡಬೇಕಾಗಿದ್ದು ಬೋನ್ ಮ್ಯಾರೋಗೆ, ಯಾಕಂದರೆ ಮೂಲ ಚಿಕಿತ್ಸೆ ಅದು. ಸೊ ಕಿವಿಯ ಸಮಸ್ಯೆ ಯಾವ ಏಜಲ್ಲಿ ಬೇಕಾದರೂ ಬರ್ಬೋದು. ಅದಕ್ಕೆ ಶಾಶ್ವತವಾದ ಪರಿಹಾರ ಆಯುರ್ವೇದದಲ್ಲಿದೆ. ಆಹಾರ ಪದ್ಧತಿ, ಔಷಧಿಗಳು ಮತ್ತು ಜೀವನ ಶೈಲಿ, ಇವುಗಳಿಂದ ಪರಿಹಾರ ಶಾಶ್ವತವಾಗಿದೆ. ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ತಗೊಂಡು ಬರೋಣ. ಎಲ್ರಿಗೂ ಧನ್ಯವಾದಗಳು.